ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಮಿತ್ತ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ಬೆಳಕಿನ ಹಬ್ಬ ದೀಪಾವಳಿಯು ನಿಮ್ಮ ಬಾಳಲ್ಲಿ ಶಾಂತಿ, ಸಮೃದ್ಧಿ, ಸಂತೋಷ ತರಲಿ. ಬನ್ನಿ, ದೀಪಾವಳಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ. ಶುಭ ಕೋರುವವರು ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು, ವ್ಯವಸ್ಥಾಪಕ ನಿರ್ದೇಶಕರು, ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ. Don't forget to post your look. The fusion contest is heating up. Have you shared your entry yet? Style click post tag at Srinidhi Silks. Let the votes see your creative spark. Time is running out. Srinidhi Silks and Textiles. T. Sinapashetty Circle, Nehru Road, Shivamogga. Contact us 8845777200 or 08182272939. ವಿಜಯ ಕರ್ನಾಟಕ ಮತ್ತು ಬೆಂಗಳೂರು ಮಿರರ್ ದಿನಪತ್ರಿಕೆಗಳ ಪ್ರತಿಷ್ಠಿತ ಎಕ್ಸ್ಲೈನ್ ಹಾಗೂ ಹಾನರ್ ಪ್ರಶಸ್ತಿಯನ್ನು ತಮ್ಮ ಸಂಸ್ಥೆಯ ಸಿಬ್ಬಂದಿಗಳ ವತಿಯಿಂದ ಸ್ವೀಕರಿಸಿ ಮಾತನಾಡಿದ ಅನೂಪೆನ್ ಪಟೇಲ್, 1998ರಲ್ಲಿ ನಮ್ಮ ತಂದೆ ಈ ಸಂಸ್ಥೆಯನ್ನು ಚಿಕ್ಕದಾಗಿ ಆರಂಭ ಮಾಡಿದ್ರು. 2005ರಲ್ಲಿ ನಾನು ಈ ಸಂಸ್ಥೆಯ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದೇನೆ. ಎಲ್ಲರಿಗೂ ಸಮಾನ ಶಿಕ್ಷಣ ಸಿಗಬೇಕು ಎಂಬುದೇ ನಮ್ಮ ಅಭಿಲಾಷೆ. ಈ ನಿಟ್ಟಿನಲ್ಲಿ ಬಡ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಲಿ ಮತ್ತು ಶಿಕ್ಷಣವು ಎಲ್ಲಾ ವರ್ಗದವರಿಗೂ ತಲುಪಲಿ. ಮಾನವನ ಸೇವೆಯೇ ಮಾಧವ ಸೇವೆ ಎಂಬ ಹಿನ್ನೆಲೆಯಲ್ಲಿ ವಿವೇಕಾನಂದ ಟ್ರಸ್ಟ್ ಅನ್ನು ಆರಂಭಿಸಿರುವೆ. ಸೇವೆಯಿಂದ ಸಾರ್ಥಕ ಪಡೆಯುವುದು ನಮ್ಮ ಜೀವನದ ಮುಖ್ಯ ಗುರಿಯಾಗಿರಬೇಕು ಎಂದರು. ವೇದಿಕೆ ಮೇಲೆ ಉಪಸ್ಥಿತಂತಹ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. '78ರಲ್ಲಿ ನಮ್ಮ ತಂದೆಯವರು ಒಂದು ಪ್ರಸಿದ್ಧ ಶಾಲೆಗೆ ಹೋಗಿ ಅಲ್ಲಿ ಸೀಟ್ ಕೇಳಿದ್ರು ನಮ್ಮ ಅಣ್ಣಂಗೆ. ಸೊ ಅಲ್ಲಿ ಏನಾಯಿತು ಅಂದರೆ ಅವರು ನಿರಾಕರಿಸಿದ್ರು, ಇರೋದು ಒಂದು ಇಂಗ್ಲೀಷ್ ಮೀಡಿಯಮು ಆಗಲ್ಲ ಅಂಥೇಳಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ತಂದೆಯವರು ಬಂದು ಅದೇ ಸ್ಕೂಲಲ್ಲಿ ಒಂದು ಛಲ ತೊಟ್ಟು, ನಾನು ವಿವೇಕಾನಂದ ಅವರ ಆದರ್ಶದ ಮೇಲೇ ನಾನು ಕಟ್ತೇನೆ ಅಂತ ಹೇಳಿ ಒಂದು ಛಲ ತೊಟ್ಟು ಬಂದು ಇಲ್ಲಿ ಬಂದು ವಿತಿನ್ ಒಂದು 5 ಡೇಸ್ ಅಥವಾ 7 ಡೇಸಲ್ಲಿ ಇದನ್ನು ಚಾಲನೆ ಮಾಡಿದ್ರು. ಸೊ ಕೇವಲ 20 ಜನ, 2ರಿಂದ 3 ಜನದಿಂದ ಟೀಚರ್ಸ್ ಇದ್ದರು, ಒಂದು 20 ಜನ ಸ್ಟೂಡೆಂಟ್ಸ್ ಇದ್ದರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಆಲ್ಮೋಸ್ಟ್ 2000+ ಸ್ಟೂಡೆಂಟ್ಸ್ ಇದ್ದಾರೆ. ಹಾಗೆಯೇ ಆಲ್ಮೋಸ್ಟ್ 150+ ಮೆಂಬರ್ಸ್ ಇವರಿದ್ದಾರೆ, ಟೀಚರ್ಸ್ ಇದ್ದಾರೆ. ನಾನು 2005ರಲ್ಲಿ ಆಫ್ಟರ್ ಫಿನಿಷಿಂಗ್ ಮೈ ಆರ್ಕಿಟೆಕ್ಚರ್, ನಾನು ಆ್ಯಕ್ಚುಲಿ ಬೇಸಿಕ್ಲಿ ನಾನು ಆಲ್ರೆಡಿ ಸಿಂಗಾಪುರಿಗೆ ಹಾರೋನಿದ್ದೆ. ನಮ್ಮ ತಂದೆಯವರು ಬೇಡ, ಇಲ್ಲಿ ವಿ ವಾಂಟ್ ಯು ಹಿಯರ್ ಅಂತ ಹೇಳಿದಾಗ ಎಲ್ಲಾದರೂ ರಾಜೀನಾಮೆ ಕೊಟ್ಟು ನಾನು ನಮ್ಮ ತಂದೆ ಜೊತೆ ಬಂದು 2005ರಲ್ಲಿ ನಾವು ಸೇರಿಕೊಂಡಿದ್ದು. ನಮ್ಮ ಎಲ್ಲ ಶಾಲೆಗಳು ನಮ್ಮ ತಂದೆಯದು ಒಂದೇ ಆಸೆ, ನಮ್ಮ ತಾಯಿದು ಒಂದೇ ಆಸೆ, ಹಾಗೂ ನಂದು ಕೂಡ ನಮ್ಮ ಮಿಸ್ಸಸ್ ಅವ್ರದ್ದು ಒಂದೇ ಆಸೆ, ಉಳ್ಳವರಿಗೂ ಇಲ್ಲದವರಿಗೂ ಇಬ್ಬರಿಗೂ ಸಮಾನ ಶಿಕ್ಷಣ ಸಿಗಬೇಕು ಅನ್ನೋದನ್ನು. ಯಾಕಂದರೆ ಬರೀ ಉಳ್ಳವರು ಮಾತ್ರ ಮೇಲೆ ಹೋಗಿ ಇಲ್ಲದವರು ಎಲ್ಲರೂ ಅವ್ರನ್ನ ನೋಡಿ ಕೂರುವಂಥದ್ದು ಬೇಡ. ಅವರು ನಮ್ಮೊಂದಿಗೆ ಅಕ್ಕ ತಂಗಿಯರಾಗೆ, ಅಣ್ಣ ತಮ್ಮಂದಿರಾಗೆ, ಹಾಗೆ ನಮ್ಮ ಮಕ್ಕಳ ಜೊತೆ ನಮ್ಮ ಮಕ್ಕಳನ್ನು ಹೇಗೆ ಯಾವ ಮಟ್ಟಕ್ಕೆ ಬೆಳೀತಾರೋ ಅದೇ ಮಟ್ಟಕ್ಕೆ ಅವರು ಕೂಡ ಬೆಳೀಲಿ ಅಂತೇಳಿ ನಮ್ಮದು ಮಹಾದಾಸೆ. ನಾವು ಕೂಡ ಬೇರೆ ಬೇರೆ ದೊಡ್ಡ ಶಾಲೆಗಳು ಮಾಡಿ ಲಕ್ಷಾಂತರ ಫೀಸ್ ಫಿಕ್ಸ್ ಮಾಡಿ ಮಾಡೋವಂಥ ಎಲ್ಲ ವಿಚಾರನ ಬಿಟ್ಟು ಕೈ ಎಟಕುವ ಬೆಲೆಯಲ್ಲಿ ನಾವು ಎಲ್ಲದೂ ಕೂಡ ಫೀಸನ್ನು ಮಾಡಿ, ಅದರಲ್ಲೂ ಕೂಡ ಯಾರು ತುಂಬ ವೀಕ್ ಸೆಕ್ಷನ್ಸ್ ಇದ್ದಾರೆ ನಮ್ಮ ಇದರಲ್ಲಿ ಅದು ಫೈನಾನ್ಷಿಯಲಿ, ಅವ್ರಿಗೂ ಕೂಡ ನಾವು 50% ಸ್ಕಾಲರ್ಶಿಪ್ ಕೊಟ್ಟು ಸುಮಾರು ಜನಕ್ಕೆ ನಾವು LKGಯಿಂದ ಆಲ್ಮೋಸ್ಟ್ ಡಿಗ್ರಿ ತನಕನೂ ನಮ್ಮ ಕಡೆಯಿಂದ ನಾವು ಸಹಾಯ ಮಾಡಿದ್ವಿ. ಈ ಒಂದು ದಿವಸ ಹುಟ್ಟಿದ್ದು ಒಂದಕ್ಕೆ ಏನು ಅಂತಂದರೆ, ವಿಜಯ ಕರ್ನಾಟಕ ಮತ್ತು ನಮಗೆ ಏನು ಅವಾರ್ಡ್ ಸಿಕ್ಕಿದೆ ಬೆಂಗಳೂರು ಮಿರರಿಂದ, ಎಕ್ಸಲೆನ್ಸ್ ಆ್ಯಂಡ್ ಹಾನರ್ ಅವಾರ್ಡ್ ಫಾರ್ ಗುಡ್ ಎಜುಕೇಷನಿಸ್ಟ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಅಂತ ಹೇಳಿ ಸಿಕ್ಕಿದೆ. ದಟ್ ವಾಸ್ ಎ ಟ್ರಿಗರ್ ಪಾಯಿಂಟ್. ಏನು ಅಂತಂದರೆ, ಸಮಾಜದಿಂದ ಸಮಾಜಕ್ಕೋಸ್ಕರ ಅಂತೇಳಿ ನಾವೇನನ್ನ ಮಾಡಬೇಕು. ನಮ್ಮ ದೇಹ ಹೆಂಗಿದೆ ಅಂತಂದರೆ, ನಮ್ಮದು ಯೂಶ್ವಲಿ ನಮ್ಮೆಲ್ಲರದು ಹೇಗಿದೆ ಅಂತಂದರೆ, ನಮ್ಮ ತಂದೆ ಒಂದು 10 ಲಕ್ಷ ದುಡ್ದಿದ್ದಾರೆ, 1 ಕೋಟಿ ದುಡ್ದಿದ್ದಾರೆ, ನಾನೊಂದು 5 ಕೋಟಿ ದುಡಿಯೋಣ ಅಂತೇಳಿ. ಅದನ್ನು ನಾವು ಬಿಟ್ಬಿಟ್ಟು ನಮ್ಮ ತಂದೆ ಒಂದು 5 ಲಕ್ಷ ದಾನ ಮಾಡಿದ್ದಾರೆ, ನಾನೊಂದು 10 ಲಕ್ಷ ದಾನ ಮಾಡಬೇಕು ಅಂತ ಬರಬೇಕು ಅಂತ ಒಂದು ಉದ್ದೇಶಕ್ಕೆ
ಅದು ನಾವು ಎಲ್ಲೋ ಒಂದೇ ಅದಕ್ಕೆ ಒಂದು ಸ್ಟ್ರೀಮ್ ಲೈನ್ ಇರಲಿಲ್ಲ. ಬೇಸಿಕ್ಲಿ ನಾವೆಷ್ಟು ಮಾಡ್ತಾಯಿದ್ದು, ನಮ್ಮ ತಂದೆ ಎಷ್ಟು ಮಾಡ್ತಾಯಿದ್ರು ಅಂತ ನಮಗೂ ಒಂದು ಲೆಕ್ಕ ಇಲ್ಲ. ದಾನ ಧರ್ಮ ಆಗಲಿ ನಾವೆಷ್ಟು ಮಾಡ್ತಾಯಿದ್ದೀವಿ ಅಂತ ನಮ್ಮ ಮಕ್ಕಳು ಇರೋದು ಬೇಡ. ಅದಕ್ಕೊಂದು ವೇದಿಕೆ ಒಂದು ರೆಡಿ ಮಾಡಿ ಆ ವೇದಿಕೆಯಲ್ಲಿ ನಾವೆಷ್ಟು ಮಾಡ್ತಾಯಿದ್ದೀವಿ ಅದಕ್ಕಿಂತ ದುಪ್ಪಟ್ಟು ನಮ್ಮ ಮಕ್ಕಳು ಮಾಡಬೇಕು ದಾನ ಧರ್ಮನ. ಯಾಕಂದರೆ ಇವತ್ತು ಏನಾಗಿದೆ, ಎಲ್ಲರೂ ಕೂಡ ದುಡ್ಡಿಂದೇ ಹೊಡ್ತಾ ಇದ್ದೀವಿ. ಈ ಒಂದು ಮೆಕ್ಯಾನಿಕಲ್ ಲೈಫಲ್ಲಿ ಏನಾಗಿದೆ ಅಂದರೆ ನಾವು ಮಾನವೀಯತೆಯ ಮೌಲ್ಯತೆಯನ್ನೇ ನಾವು ಕಳ್ಕೊಂಡಿದ್ದೀವಿ. ಆ ಮೌಲ್ಯತೆಯನ್ನು ನಮ್ಮ ಮಕ್ಕಳಿಗೆ ನಾವು ಅನುಕರಣೆ ಮಾಡಬೇಕು ಅಂತಂದರೆ ನಾವು ಅವ್ರಿಗೆ ಏನನ್ನ ಒಂದು ಬುನಾದಿ ಹಾಕಬೇಕು ಅಂತ ಒಂದು ನಿಟ್ಟಿನಲ್ಲಿ ಮಾನವನ ಸೇವೆ ಮಾಧವನ ಸೇವೆ ಅಂತ ಒಂದು ಹೇಳಿ ಆ ಒಂದು ದೃಷ್ಟಿಯಲ್ಲಿ ವಿವೇಕಾನಂದ ಫೌಂಡೇಶನ್ನ ನಾವು ಇವತ್ತು ಹುಟ್ಟು ಹಾಕಿರುವಂಥ ಒಂದು ಸಂದರ್ಭ. ಸೊ ದಯವಿಟ್ಟು ವೇದಿಕೆ ಮೇಲಿರೋ ಉಪಸ್ಥಿತ ಎಲ್ಲರೂ ಕೂಡ ತಮ್ಮ ತಮ್ಮ ಫೀಲ್ಡಲ್ಲಿ ಎಲ್ಲರೂ ತಾವು ಕೂಡ ಭಾರಿ ಈಗ ನಾವು ಹೇಳ್ದಂಗೆ ಎಲೆಮರೆ ಕಾಯಿ ಥರ ನೀವು ಕೂಡ ಎಲ್ಲರೂ ಕೂಡ ಮಾಡ್ತಾಯಿದ್ರಿ. ನಮ್ಮದೊಂದು ಅಳಿಲು ಸೇವೆ ಈ ಸಮಾಜಕ್ಕೆ. ನಾವು ಹೇಳೋದೇನಂತಂದರೆ ನಾವೆಲ್ಲರೂ ಕೂಡ ನಮ್ಮ ಕೈಗಾದಷ್ಟು ಸಮಾಜಕ್ಕೆ ನಾವು ಮಾಡಲೇಬೇಕು. ಮಾಡಿದೇ ಇಲ್ಲದಲ್ಲಿ ಈ ಜನ್ಮ ಸಾರ್ಥಕ ಇಲ್ಲ ಅಂತೇಳಿ ನನ್ನದೊಂದು ಭಾವನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.